Okay, the next concept is the Doppler effect. Okay, so it is we already discussed for this sound waves. ಸೌಂಡ್ ವೇವ್ಸ್ಗೆ ಈ ಡಾಪ್ಲರ್ ಎಫೆಕ್ಟ್ ಯಾವ ಥರ ಇದಾಗುತ್ತೆ ಅಂತ ನೋಡಿದ್ವಿ ಯಾವುದು ಕ್ಲಾಸ್ 11ನಲ್ಲಿ. ಸೊ ಇನ್ ಕೇಸ್ ಆಫ್ ದ ಲೈಟ್ ವಾಟ್ ಹ್ಯಾಪನ್ಸ್ ದ ಸೇಮ್ ಫಿನೋಮೆನ ಹ್ಯಾಸ್ ಟು ಬಿ ಟೇಕ್ಸ್ ಪ್ಲೇಸ್. ಈಗ ಒಂದು ಸೋರ್ಸ್, ಇಟ್ ಈಸ್ ಒಂದು ಸೋರ್ಸ್ ಇದೆ. ಈ ಸೋರ್ಸಿಂದ ನಮಗೆ ಲೈಟ್ ಬರ್ತಾ ಇದೆ. ಇಲ್ಲಿ ಯಾರೋ ಒಬ್ಬ ಅಬ್ಸರ್ವರ್, ಸೊ ಈಸ್ ಅನ್ ಅಬ್ಸರ್ವರ್ ಈಸ್ ಸ್ಟ್ಯಾಂಡಿಂಗ್ ದೇರ್. ಓಕೆ, so from this a source what we are getting, the light waves we are getting in all the directions, ಎಲ್ಲ ಡೈರೆಕ್ಷನ್ಸ್ ಸಹಿತ ಲೈಟ್ ವೇವ್ಸ್ ಬರ್ತಾ ಇದೆ. ಓಕೆ, ಅಬ್ಸರ್ವ್ ಕೇರ್ಫುಲಿ. ಸೊ ಲೈಕ್ ದಿಸ್ ವಿ ಗೆಟ್ ದ ಲೈಟ್ ವೇವ್ಸ್. ಈಗ ಈ ಲೈಟ್ ವೇವ್ಸ್ ಟುವರ್ಡ್ಸ್ ವಾಟ್ ಅಬ್ಸರ್ವರ್ ರೀಚ್ ಆಗ್ತಾ ಇದೆ. ಸೊ ಯು ಕೆನ್ ಸಿ ದ a certain intensity of the light and it is having the certain frequency. The question is, whatever the frequency of the light is getting observer is same as the frequency produced by the source at this near point. Okay, ಈ ಸೋರ್ಸ್ ಇದ್ದ ಅವನಿಗೆ ಸರ್ಟನ್ ಲೈಟ್ ರೀಚ್ ಆಗ್ತಾ ಇದೆ. ಓಕೆ, ಈ ಸೋರ್ಸು ಎಷ್ಟೋ ಇಂಟೆನ್ಸಿಟಿ ಆಫ್ ದ ಲೈಟ್ನ ಇಲ್ಲಿ ಪ್ರೊಡ್ಯೂಸ್ ಮಾಡ್ತು. ಸೇಮ್ ಇಂಟೆನ್ಸಿಟಿ ಅಬ್ಸರ್ವರ್ಗೆ ರೀಚ್ ಆಗುತ್ತಾ? ಫಾರ್ ಎಕ್ಸಾಂಪಲ್ ಇನ್ ಕೇಸ್ ಆಫ್ ದ ಸೌಂಡ್ ಪ್ರೊಡ್ಯೂಸ್ ಬೈ ದ ಎನಿ ಇನ್ಸ್ಟ್ರೂಮೆಂಟ್. ಓಕೆ, ಸೊ ಇಲ್ಲಿ ಯಾವುದೋ ಒಂದು ಸೋರ್ಸು ಯಾವುದೋ ಒಂದು ಡಿಸ್ಟೆನ್ಸಲ್ಲಿ ಸೌಂಡನ್ನ ಪ್ರೊಡ್ಯೂಸ್ ಮಾಡ್ತು. ಸೊ ಆಗ ಇವನಿಗೆ ಎಷ್ಟೋ ಸೌಂಡ್ ಕೇಳಿಸ್ತು. ಆ ಸೌಂಡು ಅದು ಎಷ್ಟು ಸೌಂಡ್ ಪ್ರೊಡ್ಯೂಸ್ ಆಯಿತು ನಿಯರ್ ಪಾಯಿಂಟಲ್ಲಿ, ಇಲ್ಲಿ ಮೆಜರ್ ಮಾಡಿದಾಗ ಯಾವುದೋ ಇದು ಸೋರ್ಸ್ ಆಫ್ ಸೌಂಡ್ ಆಗಿದ್ರೆ ಇಲ್ಲಿ ಎಷ್ಟೋ ಸೌಂಡ್ ಪ್ರೊಡ್ಯೂಸ್ ಆಯಿತು. ಆ ಸೌಂಡು ಇಲ್ಲಿದ್ದಲ್ಲಿ ಟ್ರಾವೆಲ್ ಆಯಿತು. ಸೇಮ್ ಇಲ್ಲಿ ಏನು ಸೌಂಡು ಈ ಕೆನ್ ಏಬಲ್ ಟು ಇಯರ್, ಅಲ್ಲಿ ಏನು ಕೇಳಿಸ್ಕೋಬೋದು ಅದೇ ಸೌಂಡ್ ಇದು ಕೇಳಿಸ್ತಾ? ನೋ, ಇಟ್ ಈಸ್ ಟ್ರಾವೆಲ್ಸ್ ದ ಸರ್ಟನ್ ಡಿಸ್ಟೆನ್ಸ್. ದ ಇಂಟೆನ್ಸಿಟಿ ದಿಸ್ ವಾಟ್ ಆರ್ ದ ಫ್ರೀಕ್ವೆನ್ಸಿ ಆಫ್ ದ ಸೌಂಡ್ ಹ್ಯಾಸ್ ಟು ಬಿ ಚೇಂಜ್ ಆಗುತ್ತೆ. ಸೊ ಅದೇ ರೀತಿ ಸೊ ಲೈಟಲ್ಲೂ ಸಹಿತ ದ ಫ್ರೀಕ್ವೆನ್ಸಿ ಆಫ್ ದ ವಾಟ್ ಲೈಟ್ ಹ್ಯಾಸ್ ಟು ಬಿ ಚೇಂಜಸ್. ಓಕೆ, ಸೊ ಯಾವ ರೀತಿ ಚೇಂಜ್ ಆಗುತ್ತೆ? ಫಾರ್ ಎಕ್ಸಾಂಪಲ್ ಇಫ್ ದ ಸೋರ್ಸ್ ಈಸ್ ಮೂವ್ ಟುವರ್ಡ್ಸ್ ದ ಅಬ್ಸರ್ವರ್, ಈ ಸೋರ್ಸು ಟುವರ್ಡ್ಸ್ ದ ಅಬ್ಸರ್ವರ್ ಮೂವ್ ಆಗ್ತಾ ಇದ್ರೆ, ಅಥವಾ ಈ ಸೋರ್ಸ್ ಮೂವ್ಸ್ ಅವೇ ಫ್ರಮ್ ದ ಅಬ್ಸರ್ವರ್, ಸೋರ್ಸ್ ಆಫ್ ಲೈಟ್ ಟುವರ್ಡ್ಸ್ ದ ಅಬ್ಸರ್ವರ್ ಮೂವ್ ಆದರೆ, ಅಥವಾ ಸೋರ್ಸ್ ಆಫ್ ಲೈಟ್ ಅವೇ ಫ್ರಮ್ ದ ಅಬ್ಸರ್ವರ್ ಮೂವ್ ಆದರೆ. ಅದರ್ವೈಸ್ ಇಫ್ ದ ಎ ಪರ್ಸನ್ ವಿಲ್ ಮೂವ್ಸ್ ಟುವರ್ಡ್ಸ್ ದ ಸೋರ್ಸ್, ಆರ್ ಎ ಅಬ್ಸರ್ವರ್ ಮೂವ್ಸ್ ಟುವರ್ಡ್ಸ್ ದ ಸೋರ್ಸ್, ಆರ್ ಇಫ್ ದ ಅಬ್ಸರ್ವರ್ ಮೂವ್ಸ್ ಅವೇ ಫ್ರಮ್ ದ ಸೋರ್ಸ್, ಅವನು ಈ ಸೋರ್ಸ್ಗೆ ಹತ್ರ ಹೋದರೆ ಅಥವಾ ಈ ಸೋರ್ಸಿಂದ ದೂರ ಹೋದರೆ ಯಾವ ರೀತಿ ಚೇಂಜ್ ಆಗುತ್ತೆ? ಓಕೆ, ಅಬ್ಸರ್ವ್ ಕೇರ್ಫುಲಿ. ಇಫ್ ದ ಸೋರ್ಸ್ ಈಸ್ ಮೂವಿಂಗ್ ಅವೇ ಫ್ರಮ್ ದ ಅಬ್ಸರ್ವರ್, ಏನಾದರೂ ಈ ಸೋರ್ಸು ಇವನಿಂದ ದೂರ ಹೋಗ್ತಾ ಇದೆ ಅಂತಂದರೆ ಇಟ್ ಈಸ್ ಮೂವಿಂಗ್ ಅವೇ ಫ್ರಮ್ ದ ಅಬ್ಸರ್ವರ್. ಇಫ್ ದ ಸೋರ್ಸ್ ಈಸ್ ಮೂವ್ಸ್ ಅವೇ ಫ್ರಮ್ ದ ಅಬ್ಸರ್ವರ್ ಮೀನ್ಸ್ ವಾಟ್ ಹ್ಯಾಪನ್ಸ್, ದ ವೇವ್ ಫ್ರಂಟ್ ಟು ಟ್ರಾವೆಲ್ ದ ಲಾರ್ಜ್ ಡಿಸ್ಟೆನ್ಸ್. ಇಲ್ಲಿಗೆ ಇವನಿಗೆ ಏನು ಈ ವೇವ್ ಫ್ರಂಟ್ ರೀಚ್ ಆಗ್ತಾ ಇದೆ, ಅವ್ರು ಜಾಸ್ತಿ ಡಿಸ್ಟೆನ್ಸ್ನ ಟ್ರಾವೆಲ್ ಮಾಡಬೇಕು. ಈ ಸೋರ್ಸ್ ಇಲ್ಲಿಗೆ ಬಂತು ಅಂದರೆ ಸೊ ಇಲ್ಲಿದ್ದ ಏನಾಯಿತು, ಸೊ ಈ ಡಿಸ್ಟೆನ್ಸ್ನ ಕವರ್ ಮಾಡಬೇಕು. ಇನಿಷಿಯಲಿ ಇಷ್ಟೇ ಡಿಸ್ಟೆನ್ಸ್, ಆದರೆ ಈಗೇನಾಯಿತು ಈ ಸೋರ್ಸ್ ಇಲ್ಲಿಗೆ ಬಂತಂದರೆ ಇಟ್ ವಾಂಟ್ ಟು ಕವರ್ ದ ವಾಟ್ ಲಾರ್ಜ್ ಡಿಸ್ಟೆನ್ಸ್ ಟು ರೀಚ್ ದ ವಾಟ್ ಅಬ್ಸರ್ವರ್ನ ರೀಚ್ ಆಗಬೇಕಂದ್ರೆ ಲಾರ್ಜರ್ ಡಿಸ್ಟೆನ್ಸ್ನ ಟ್ರಾವೆಲ್ ಮಾಡಬೇಕು. ಸೊ ದಟ್ ದ ವೇವ್ ಲೆಂತ್ ಹ್ಯಾಸ್ ಟು ಬಿ ವಾಟ್ ಇನ್ಕ್ರೀಸಸ್, the wavelength of the light has to be increases. Wavelength ಏನಾಯಿತು ಇನ್ಕ್ರೀಸ್ ಆಗುತ್ತೆ. ಸೊ ಬಿಕಾಸ್ ಇಟ್ whatever the so wave front has to be there produced by the source, those have to travel the larger distance ನ ಟ್ರಾವೆಲ್ ಮಾಡಬೇಕು. ಸೊ ಇಫ್ ಯು ಕ್ಯಾನ್ ಟೇಕ್ ದ ಟೂ ಸಕ್ಸೆಸಿವ್ ವೇವ್ ಫ್ರಂಟ್, it must travel a larger distance in case of if the source is moved away from the observer, ಅವನು ಅಬ್ಸರ್ವರ್ ಇದ್ದ ದೂರ ಹೋದರೆ. ಓಕೆ, ಸೊ ಸೋರ್ಸ್ ಅಬ್ಸರ್ವರ್ ಇದ್ದ ದೂರ ಹೋದರೆ ಅಥವಾ ಯಾವ ಪರ್ಸನ್ ಅಬ್ಸರ್ವರ್ ಸೋರ್ಸ್ ಇದ್ದ ದೂರ ಹೋದರೆ, ವಾಟ್ ಎವರ್ ದ ವೇವ್ ಫ್ರಂಟ್ ವಿ ಆರ್ ಗೆಟಿಂಗ್ ಫ್ರಮ್ ದ ಸೋರ್ಸ್ ದೋಸ್ ಮಸ್ಟ್ ಟ್ರಾವೆಲ್ ದ ಲಾರ್ಜರ್ ಡಿಸ್ಟೆನ್ಸ್. ಓಕೆ, ಅಕಸ್ಮಾತ್ ಇಫ್ ದ ಸೋರ್ಸ್ ಈಸ್ ಮೂವಿಂಗ್ ಟುವರ್ಡ್ಸ್ ದ ವಾಟರ್ ಟುವರ್ಡ್ಸ್ ದ ಅಬ್ಸರ್ವರ್, ಸೊ ಇದೇನಾದರೂ ಟುವರ್ಡ್ಸ್ ದ ಅಬ್ಸರ್ವರ್ ಮೂವ್ ಆದರೆ, ಓಕೆ, ಸರ್ ವೇವ್ ಲೆಂತ್ ಇನ್ಕ್ರೀಸಸ್ ಯಾವಾಗ ಅವೇ ಹೋದರೆ. ಸೊ ಟುವರ್ಡ್ಸ್ ಅಬ್ಸರ್ವರ್ ವೇವ್ ಲೆಂತ್ ಡಿಕ್ರೀಸಸ್, ವೇವ್ ಲೆಂತ್ ಏನಾಗುತ್ತೆ
ಡಿಕ್ರೀಸಸ್. ಓಕೆ, ಯಾಕೆಂದರೆ ಲೆಸ್ ಡಿಸ್ಟೆನ್ಸ್ನ ಟ್ರಾವೆಲ್ ಮಾಡಬೇಕು. ವೇವ್ಲೆಂತ್ ಡಿಕ್ರೀಸ್ ಆಗುತ್ತೆ ಅಂತಂದರೆ ದಿಸ್ ವಿಲ್ ಕಮ್ಸ್ ಇಯರ್. ಇಲ್ಲೇನಿದೆ ಕಮ್ಮಿ ವೇವ್ಲೆಂತ್ ಇದೆ, ಇಲ್ಲಿ ಏನಿದೆ ಜಾಸ್ತಿ ವೇವ್ಲೆಂತ್. ಸೊ ಇವು ಇಲ್ಲಿ ಬಂತು ಅಂದರೆ ಡಿಕ್ರೀಸ್ ಇನ್ ವೇವ್ಲೆಂತ್ ಈ ಗೆಟ್. ಅವನಿಗೆ ಕಮ್ಮಿ ಇರ್ತಕ್ಕಂಥ ವೇವ್ ಫ್ರಂಟ್ ಏನಾಗುತ್ತೆ ಅವನಿಗೆ ಸಿಗುತ್ತೆ. ಸೊ in that case when the wavelength has to be increases as the frequency has to be what? Decreases. Frequency decreases. Here towards the observer ಹೋಗ್ತಾ ಇದೆ ಅಂತಂದರೆ ಫ್ರೀಕ್ವೆನ್ಸಿ ಏನಾಗುತ್ತೆ? ಫ್ರೀಕ್ವೆನ್ಸಿ has to be increases. ಫ್ರೀಕ್ವೆನ್ಸಿ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. So that by observing these we can say what is the Doppler effect, means the apparent change in the frequency of the light. ಏನಾಗ್ತಾ ಇದೆ? ಚೇಂಜ್ ಆಗ್ತಾ ಇದೆ ಫ್ರೀಕ್ವೆನ್ಸಿ. ಯಾವಾಗ? when the relative motion between the observer and the what source has to be takes place. ಯಾವಾಗ ಇವೆರಡು ಮಧ್ಯೆ ರಿಲೇಟಿವ್ ಮೋಷನ್ ಎಕ್ಸಿಸ್ಟ್ ಆಗುತ್ತೆ, ಇಟ್ ಮೇ ಬಿ away or it may be towards. In that case there is some change in the frequency has to be takes place. So that effect we know as a Doppler effect. Now we can write the definition. The apparent change in the frequency of the light wave due to the relative motion between the source, relative motion between the source and the observer. Source and the observer is known as Doppler effect. Is known as a Doppler effect. ಅದನ್ನು ನಾವು ಡಾಪ್ಲರ್ ಎಫೆಕ್ಟ್ ಅಂತ ಕರಿತಿದ್ದ. ಅಪರೆಂಟ್ ಚೇಂಜ್ ಇನ್ ದ ವಾಟ್ ಫ್ರೀಕ್ವೆನ್ಸಿ ಆಫ್ ದ ಲೈಟ್ ವೇವ್. ಯಾವುದು ಅಪರೆಂಟ್ ಚೇಂಜ್ ಆಗುತ್ತೆ ಅಂದರೆ ಚೇಂಜ್ ಇನ್ ದ ಫ್ರೀಕ್ವೆನ್ಸಿ ಆಫ್ ದ ವೇವ್ ಹ್ಯಾಸ್ ಟು ಬಿ ಟೇಕ್ಸ್ ಪ್ಲೇಸ್ ಇಫ್ ದ source move away from the observer or if the source moves towards the observer. Relative motion between those two. Okay, so apparent change in the frequency of the light due to the what? Relative motion between the source and observer. So that effect we call as a Doppler effect. Okay, so ಯಾವಾಗ ಏನು ಚೇಂಜಸ್ ಆಗುತ್ತೆ? ಇಫ್ ದ ಸೋರ್ಸ್ ಈಸ್ ಮೂವ್ಸ್ ಅವೇ ಫ್ರಮ್ ದ ಅಬ್ಸರ್ವರ್ ಅಂತಂದರೆ ದ ವೇವ್ ಲೆಂತ್ ಹ್ಯಾಸ್ ಟು ಬಿ ಇನ್ಕ್ರೀಸಸ್. ಸೊ ವೇವ್ ಫ್ರಂಟ್ ದೇ ಮಸ್ಟ್ ಟ್ರಾವೆಲ್ ದ ಲಾರ್ಜರ್ ಡಿಸ್ಟೆನ್ಸ್, ಜಾಸ್ತಿ ಡಿಸ್ಟೆನ್ಸನ್ನು ಟ್ರಾವೆಲ್ ಮಾಡಬೇಕು. ಸೊ ಇನ್ ದಟ್ ಕೇಸ್ ಫ್ರೀಕ್ವೆನ್ಸಿ ಹ್ಯಾಸ್ ಟು ಬಿ ಡಿಕ್ರೀಸಸ್. ವೇವ್ ಲೆಂತ್ ಇನ್ಕ್ರೀಸ್ ಆಗುತ್ತೆ, ಫ್ರೀಕ್ವೆನ್ಸಿ ಡಿಕ್ರೀಸ್ ಆಗುತ್ತೆ. ಸೊ ಇಯರ್ ದ ಇನ್ಕ್ರೀಸಿಂಗ್ ದ ಫ್ರೀಕ್ವೆನ್ಸಿ decreasing the frequency and increasing the wavelength in the what? A visible region of the spectrum of the waves. ಸೊ ಈ ವೇವ್ಸ್ ಅಲ್ಲಿ ನಮಗೆ ಯಾವುದಿದೆ? ಸ್ಪೆಕ್ಟ್ರಮ್ ಅಲ್ಲಿ ಫಸ್ಟ್ ವಿಸಿಬಲ್ ಇದೆ, ನೆಕ್ಸ್ಟ್ ವಿಸಿಬಲ್ ವಿಬ್ಗಯರ್. ಸೊ ವಿಬ್ಗಯರ್ ಅಲ್ಲಿ VIBGYOR. ಈ ವಿಬ್ಗಯರ್ ಅಲ್ಲಿ ಈ ವಿಸಿಬಲ್ ಲೈಟ್ ಅಲ್ಲಿ ಸೊ ಇನ್ಕ್ರೀಸಿಂಗ್ ವೇವ್ ಲೆಂತ್ ಆಗ್ತಾ ಇದೆ ಅಂತಂದರೆ ಸೊ ಇಟ್ ಹ್ಯಾಸ್ ಟು ಬಿ ಶಿಫ್ಟೆಡ್ ಟುವರ್ಡ್ಸ್ ದ ವಾಟ್? ರೆಡ್. ಏನು? ರೆಡ್ ಕಡೆ ಶಿಫ್ಟ್ ಆಗುತ್ತೆ. ಸೊ ಅದನ್ನು ನಾವೇನಂತ ಕರಿತೀವಿ? ರೆಡ್ ಶಿಫ್ಟ್ ಅಂತ ಕರಿತೀವಿ. ಸೊ ಇಯರ್ ವೆನ್ ದ ಲೈಟ್ ಈಸ್ ಮೂವ್ಸ್ ಅವೇ ಫ್ರಮ್ ದ ಅಬ್ಸರ್ವರಿಂದ ದೂರ ಹೋಗ್ತಾ ಇದ್ದಾನೆ ಅಂತಂದರೆ ಅಲ್ಲಿ ನಾವೇನನ್ನು ಅಬ್ಸರ್ವ್ ಮಾಡ್ತೀವಿ? ರೆಡ್ ಶಿಫ್ಟನ್ನು ಅಬ್ಸರ್ವ್ ಮಾಡ್ತೀವಿ. ವೈ? ಬಿಕಾಸ್ ದ ವೇವ್ ಲೆಂತ್ ಹ್ಯಾಸ್ ಟು ಬಿ ಇನ್ಕ್ರೀಸಸ್ ಇನ್ ದ ವಿಸಿಬಲ್ ರೀಸನ್ ಆಫ್ ದ ಸ್ಪೆಕ್ಟ್ರಮ್. ಸೊ ವಿಚ್ ಒನ್ ಇಸ್ ದ ಮೋರ್ ವೇವ್ ಲೆಂತ್? ಯಾವುದು ಜಾಸ್ತಿ ವೇವ್ ಲೆಂತ್ ಇದೆ? ನಮಗೆ ರೆಡ್ ಕಲರ್ಗೆ ಜಾಸ್ತಿ ವೇವ್ ಲೆಂತ್ ಇದೆ. ಸೊ ದಟ್ ವಿ ಕ್ಯಾನ್ ಸಿ ದ ವಾಟ್? ದ ರೆಡ್ ಶಿಫ್ಟ್. ಸೊ ಬಿಕಾಸ್ the visible region of the spectrum moves towards the red end of the spectrum. ಇದೇನಾಗುತ್ತೆ? ಟುವರ್ಡ್ಸ್ ದ ರೆಡ್ ಎಂಡ್ ಕಡೆ ಮೂವ್ ಆಗೋದ್ರಿಂದ ನಮಗೆ ರೆಡ್ ಶಿಫ್ಟ್ ಸಿಗುತ್ತೆ. ಸೊ ಇನ್ ದ ಸೇಮ್ ವೇ ವೆನ್ ದ ಲೈಟ್ ವೇವ್ಸ್ ಆರ್ ರಿಸೀವ್ಡ್ ಫ್ರಮ್ ದ ಸೋರ್ಸ್ ಮೂವ್ ಟುವರ್ಡ್ಸ್ ದ ಅಬ್ಸರ್ವರ್, ಯಾವಾಗ ಟುವರ್ಡ್ಸ್ ದ ಅಬ್ಸರ್ವರ್ ಕಡೆ ಮೂವ್ ಆಗ್ತಾನೆ ಆಗೇನಾಗುತ್ತೆ? ಸೊ ದ ಡಿಕ್ರೀಸಿಂಗ್ ದ ಫ್ರೀಕ್ವೆನ್ಸಿ ಆಫ್ ದ ಲೈಟ್ ಹ್ಯಾಸ್ ಟು ಬಿ ಟೇಕ್ಸ್ ಪ್ಲೇಸ್ ಆ್ಯಂಡ್
increasing the frequency of the light has to be takes place, decreasing the wavelength of the light has to be takes place. ಅವಾಗ decreasing wavelength ಆಗುತ್ತೆ, decreasing wavelength increasing frequency. So ಆಗೇನಾಗುತ್ತೆ, decreasing wavelength means it is shifted towards what? It is shifted towards a blue color. So in that case that we call as a blue shift ಅಂತ ಕರಿತೀವಿ. Means when the light moves, light waves are received from the water, this source moving towards the observer, there is an apparent decrease in the wavelength has to be takes place. Okay, so this referred to as the what? Blue shift. So if they ask the question what is the blue shift, means when the light waves recede from the source to the observer is moving towards the observer, there is an apparent change in the water. So apparent decrease in the wavelength has to be takes place. This referred to as a blue shift. When the source is moving away from the observer, in that case there is an apparent increase in the wavelength of the light has to be takes place. So that referred as a red shift anta helbeku. After these, whatever the speed of the source is there, it is very small compared to the speed of the light. Speed of the light 3 into 10 power 8 meter per second. So ಆ ಸ್ಪೀಡ್ ಕಂಪೇರ್ ಮಾಡಿದರೆ ಈ ಸೋರ್ಸ್ ಆಫ್ ಲೈಟ್ ಏನು ಟುವರ್ಡ್ಸ್ ಅಬ್ಸರ್ವರ್ ಆರ್ ಅವೇ ಫ್ರಮ್ ದ ಅಬ್ಸರ್ವರ್ ಮೂವ್ ಆಗುತ್ತೆ, ಇಟ್ ಇಸ್ ಸ್ಪೀಡ್ ಈಸ್ ವೆರಿ ಲೆಸ್. ಸೊ ಹಿಯರ್ ಆ್ಯಂಡ್ ದೇರ್ ಇಸ್ ಸಮ್ ಚೇಂಜ್ ಇನ್ ದ ಫ್ರೀಕ್ವೆನ್ಸೀಸ್ ಆಲ್ಸೋ ದೇರ್. Okay, so when the speed of the source is small compared to that of the light, the fractional change in the frequency has to be takes place. There is some frequency is there. So that relation to the velocity of the light and velocity of the speed of the source ಏನಿರುತ್ತಪ್ಪ, the change in the frequency to the original is equal to minus v radial by c. This is the relation between the frequency and the speed of the light and the speed of the source towards observer or away from the observer. So v is the radial speed or velocity. So c is the speed of the light and change in the frequency and original frequency. Minus is there. See, v radial ಯಾವುದು, so velocity or speed of the source it towards or away. ಸೊ ಯಾವಾಗ ನಾವು ಪಾಸಿಟಿವ್ ತೊಗೊಳ್ತೀವಿ ಅಂತಂದರೆ, ವಿ ರೇಡಿಯಲ್ ಕಾಂಪೊನೆಂಟ್ ಆಫ್ ದ ಸೋರ್ಸ್ ವೆಲಾಸಿಟಿ ಈಸ್ ಅಲಾಂಗ್ ದ ಲೈನ್ ಜಾಯಿನಿಂಗ್ ದ ಅಬ್ಸರ್ವರ್ ಟು ದ ಸೋರ್ಸ್ ರಿಲೇಟಿವ್ ಟು ದ ಅಬ್ಸರ್ವರ್. ಸೊ ವಿ ರೇಡಿಯಲ್ ಈಸ್ ಕನ್ಸಿಡರ್ಡ್ ಪಾಸಿಟಿವ್ ವೆನ್ ದ ಸೋರ್ಸ್ ಮೂವ್ಸ್ ಅವೇ ಫ್ರಮ್ ದ ಅಬ್ಸರ್ವರ್. ಯಾವಾಗ ಈ ಸೋರ್ಸು ಅಬ್ಸರ್ವರಿಂದ ದೂರ ಹೋಗುತ್ತೋ ಅದನ್ನು ನಾವೇನು ತೊಗೊಳ್ತೀವಿ, ವಿ ರೇಡಿಯಲ್ನ ಪಾಸಿಟಿವ್ ತೊಗೊಳ್ತೀವಿ. ಸೊ ಇದು ಟುವರ್ಡ್ಸ್ ಅಬ್ಸರ್ವರ್ ಮೂವ್ ಆಗ್ತಾ ಇದೆ ಅಂತಂದರೆ, ಸೊ ಸೋರ್ಸು ಟುವರ್ಡ್ಸ್ ಅಬ್ಸರ್ವರ್ ಮೂವ್ ಆಗ್ತಾ ಇದೆ ಅಂತಂದರೆ, ಸೊ ವಿ ಆರ್ ಟೇಕನ್ ವಿ ರೇಡಿಯಲ್ ವರ್ಡ್ ಇಟ್ಸ್ ವಿ ಆರ್ ಟೇಕನ್ ಎಸ್ ಅ ನೆಗೆಟಿವ್. ಅದು ದೂರ ಹೋಗ್ತಾ ಇದೆ ಅಂದರೆ ಅದನ್ನ ಪಾಸಿಟಿವ್ ತೊಗೊಳ್ತೀವಿ. ಜಸ್ಟ್ ವಿ ಹ್ಯಾವ್ ಟು ಮೆನ್ಷನ್ ದಟ್ ಪಾಯಿಂಟ್. ಸೊ ವಿ ರೇಡಿಯಲ್ ಈಸ್ positive. V radial is positive when the source moves away from the observer. ಅಬ್ಸರ್ವರ್ ಇದು ದೂರ ಹೋದರೆ ಸೊ ನಾವು ವಿ ರೇಡಿಯಲ್ನ ಪಾಸಿಟಿವ್ ತೊಗೊಳ್ತೀವಿ. ಅಬ್ಸರ್ವರ್ ಕಡೆ ಮೂವ್ ಆದರೆ, ಟುವರ್ಡ್ಸ್ ಅಬ್ಸರ್ವರ್ ಮೂವ್ ಆದರೆ ಅದನ್ನು ನೆಗೆಟಿವ್ ತೊಗೊಳ್ತೀವಿ. ಸೊ ದಿಸ್ ಈಸ್ ದ ರಿಲೇಷನ್ ಬಿಟ್ವೀನ್ ದ ಚೇಂಜ್ ಇನ್ ಫ್ರೀಕ್ವೆನ್ಸಿ ಆ್ಯಂಡ್ ದ ವೆಲಾಸಿಟಿ, relative velocity between the observer and the source of light. So this is the concept of this Doppler effect.